Hi, my dear friends. Welcome back to my session, Prashant Motige's classes on PSI translation. Yes. ಇವತ್ತು ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ತೆಗೆದುಕೊಂಡು ಬಂದೀನಿ. ಇಂಗ್ಲಿಷ್ದಿಂದ ಕನ್ನಡ ಮಾಡಿದಾಗ ಏನು ಬೇಕು ನಮಗೆ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಡೆಫಿನೆಟ್ಲಿ ಸಿ ಕನ್ನಡ ಟು ಇಂಗ್ಲಿಷ್ ಮಾಡೋ ಹೊತ್ನಾಗ ನಾವು ಒಂಚೂರು ತಿಣ್ಕಾಡ್ತೀವಿ. ವಿ ಫೀಲ್ ಡಿಫಿಕಲ್ಟ್, ವಿ ಫೀಲ್ ಇಟ್ ಈಸ್ ರಿಯಲಿ ಟ್ರಬಲ್ಸಮ್, ಹೌದಾ? ಬಟ್ ನಿಮಗೊಂದು ಐಡಿಯಾ ಬರ್ತದೆ ಇಲ್ಲಿ ಏನಂದ್ರೆ, ಇಂಗ್ಲೀಷ್ ಟು ಕನ್ನಡ ಮಾಡಬೇಕಾದ್ರೆ ನೀವು ಕನ್ನಡ ವಾಕ್ಯಗಳನ್ನು ಇಷ್ಟು ಸಲೀಸಾಗಿ ಮಾಡ್ಕೋತ ಹೋಗ್ತಿರಲ್ಲ, ಯಾಕಂದ್ರೆ ಅಲ್ಲಿ ನೀವು ವರ್ಡ್ ಟು ವರ್ಡ್ ಮಾಡಂಗೇ ಇಲ್ಲ. ಆ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ನಮ್ಮ ಕನ್ನಡ ಭಾಷೆ ಒಳಗೆ ನಮ್ಮ ಅನುಕೂಲ ಆಗುವಂಥ ಒಂದು ವಾಕ್ಯ, ಅರ್ಥ ಬರುವಂಥ ವಾಕ್ಯವನ್ನು ಮಾಡಿಕೊಂಡು ಕರೆಕ್ಟಾಗಿ ಪ್ಯಾರಾಗ್ರಾಫ್ ಸೆಟ್ ಮಾಡಿಬಿಟ್ರಿ ಅಂದ್ರೆ ಮುಗೀತು. ಸೊ ನಾ ಇವತ್ತು ಇಂಗ್ಲೀಷ್ ಯಾಕೆ ತಂದೀನಿ ಅಂದ್ರೆ, ಇಂಗ್ಲೀಷ್ ಟು ಕನ್ನಡ ಮಾಡಬೇಕಾದ್ರೆ ಏನು ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದಲ್ಲ, ಅದು ಕನ್ನಡ ಟು ಇಂಗ್ಲೀಷ್ ಮಾಡೋ ಹೊತ್ನಾಗ ಬರಬೇಕು ಅನ್ನೋದೇ ಉದ್ದೇಶ. ಲೆಟ್ಸ್ ಹ್ಯಾವ್ ಅ ಲುಕ್. ಡೌರಿ ಸಿಸ್ಟಮ್. ದ ಡೌರಿ ಸಿಸ್ಟಮ್ ಅಂದ್ರೆ ಏನು? ವರದಕ್ಷಿಣೆಯ ಪಿಡುಗು, ವರದಕ್ಷಿಣೆ ಪದ್ಧತಿ, ರೈಟ್? ದ ಡೌರಿ ಸಿಸ್ಟಮ್ ಈಸ್ ಬ್ಯಾಡ್ ಇನ್ ಸೊಸೈಟಿ. ಒಂದ್ಸಲ ಓದ್ಬಿಡೋಣಂತೆ. ದ ಡೌರಿ ಸಿಸ್ಟಮ್ ಈಸ್ ಬ್ಯಾಡ್ ಇನ್ ಸೊಸೈಟಿ. It has turned the sacred matter of marriage into a business deal. The bride is regarded as a marketable commodity. Bride's parents are often put under inhumane pressure for a handsome dowry. Sometimes they become destitute to give their daughters in marriage. In many cases, young brides are brutally tortured or pushed to commit suicide. To eliminate this social evil, a complete change in society's outlook is necessary or required. Women should be treated as equal partners to men. Simple one, beautiful one. ನೋಡಿದ ತಕ್ಷಣ ನಿಮಗೆ ಏನು ಅನ್ಸತಿ? ಇದು ವರದಕ್ಷಿಣೆ ಪದ್ಧತಿ ಬಗ್ಗೆ ಅದ. ವರದಕ್ಷಿಣೆ ಅನ್ನೋದು ಸಾಮಾಜಿಕ ಪಿಡುಗು. ನಾವು ಓದಿರ್ತೀವಿ, ಎಸ್ಸೆ ಬರೀಬೇಕಾದ್ರೆ, ನಿಬಂಧ ಬರೀಬೇಕಾದ್ರೆ ಓದಿರ್ತೇವೆ ನಾವು, ಹೌದಾ? ಸೊ ಆ ಒಂದು ಐಡಿಯಾ ಇರ್ತೈತಿ. ಇಲ್ಲಿ ಒಂದಿಷ್ಟು ಸೆಂಟೆನ್ಸ್ ಯಾವ ಕೊಟ್ಟ ನೋಡ್ಕೊಂಡು ಚಂದಂಗ ಮಾತೃಭಾಷೆ ಕನ್ನಡ ಒಳಗೆ ಮಸ್ತ್ ಬರೀಬಹುದು. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್. ಇವುಗಳನ್ನೇ ನಾನು ಏನು ಮಾಡೀನಿ, ಒಂದೊಂದು ಸೆಂಟೆನ್ಸ್ ಅನ್ನು ತಗೊಂಡೀನಿ. ವಿಲ್ ಜಸ್ಟ್ ಹ್ಯಾವ್ ಅ ಲುಕ್. ನಾನು ಕನ್ನಡ ಬರೆಯೋದು ಕಡಿಮೆ, ಬರೆಯಂಗಿಲ್ಲ, ಹೇಳ್ತೀನಿ, ಬರ್ಕೊಂಡ್ಬಿಡ್ರಿ ನೀವು, ನೋಟ್ ಮಾಡ್ಕೊಂಡು ಆಮೇಲೆ ಪಾಸ್ ಮಾಡ್ಕೊಡ್ರಿ. ದ ಡೌರಿ ಸಿಸ್ಟಮ್ ಈಸ್ ಬ್ಯಾಡ್ ಇನ್ ಸೊಸೈಟಿ. ಇಟ್ ಹ್ಯಾಸ್ ಟರ್ನ್ಡ್ ದ ಸೆಕ್ರೆಡ್ ಮ್ಯಾಟರ್ ಆಫ್ ಮ್ಯಾರೇಜ್ ಇನ್ ಟು ಅ ಬಿಸ್ನೆಸ್ ಡೀಲ್. ಇಲ್ಲಿ ನಿಮಗೆ ಏನು ಗೊತ್ತಾಗಬೇಕು? ಸೊ ಇವು ವಾಕ್ಯಗಳು ಇಲ್ಲಿ ಹ್ಯಾಸ್ ಬಂದಾವ, ಹ್ಯಾವ್ ಬರ್ತಾವ, ಯಾಕಪ್ಪ ಇವೆಲ್ಲ ಏನು ಅನ್ನೋದು ಗೊತ್ತಾಯ್ತು ಅಂದ್ರೆ ನಿಮಗೆ ಇಂಗ್ಲೀಷ್ನಾಗ ಬರೀಲಿಕ್ಕೂ ಕಾನ್ಫಿಡೆನ್ಸ್ ಬರ್ತದೆ. ದ ಡೌರಿ ಸಿಸ್ಟಮ್ ಇಸ್ ಬ್ಯಾಡ್ ಇನ್ ಸೊಸೈಟಿ ಅಂದ್ರೆ ವರದಕ್ಷಿಣೆ ಪದ್ಧತಿ ಅನ್ನೋದೊಂದು ಬಹಳ ಕೆಟ್ಟ ಸಂಪ್ರದಾಯ. ಸಿಂಪಲ್, ನೀವು ಬರ್ಕೋರಿ. ನಾನು ಬರ್ಕೋತ ಹೋದೆ ಅಂತಂದ್ರೆ ನಾನು ಟೈಮ್ ಬಹಳ ತಗೋತೀನಿ ಇಲ್ಲೇ. ಸಿ ನೋಡಿ, ವರದಕ್ಷಿಣೆ ನನಗೂ ಬರೆಯಕ್ಕೆ ಬರುತ್ತೆ ಕನ್ನಡ. ಐ ಆಮ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಓನ್ಲಿ. I hope my Kannada writing is okay, fine, right? So ವರದಕ್ಷಿಣೆ ಪದ್ಧತಿ ಅನ್ನೋದು ಅಂತ ಬಹಳ ಕೆಟ್ಟ ಸಂಪ್ರದಾಯ. It has turned the sacred matter of marriage into a business deal. ನೀವು ನೋಟ್ ಮಾಡ್ಕೋಬೇಕು ಇವೆಲ್ಲ ಏನ್ ಅರ್ಥ, ಇವು ಯಾವ ರೀತಿ ಅರ್ಥ ಕೊಡ್ತಾ ನೋಡ್ರಿ. It has turned the sacred matter of marriage ಅಂದ್ರೆ ಮದುವೆ ಅನ್ನೋದೊಂದು ಪವಿತ್ರವಾದಂತಹ ಬಂಧನ. ಅದು ಏನಾಗೈತಪ್ಪ ಅಂತಂದ್ರೆ ಇವತ್ತ ಒಂದು ಬಿಸ್ನೆಸ್ ಆಗ್ಯದ, ವ್ಯಾಪಾರ ಆಗೈತಿ. ನಾ ಇಷ್ಟು ಹೇಳಿದೆ ಅಂದ್ರೆ ವಾಕ್ಯ ಬರೀಲಿಕ್ಕೆ ನೀವು ಪಂಡಿತರು, ಜಾಣರು, ಮಸ್ತ್ ಬರಿತೀರಿ. ಏನು? ಸೆಕ್ರೆಡ್ ಮ್ಯಾಟರ್ ಅಂದ್ರೆ ಪವಿತ್ರವಾದಂತಹದ್ದು. ಯಾವುದು? ಮದುವೆ. ಸೊ ಮದುವೆ ಎಂಬ ಪವಿತ್ರವಾದ ಬಂಧನವನ್ನ ಇಂದು ವ್ಯಾಪಾರೀಕರಣಗೊಳಿಸಲಾಗಿದೆ. ಅಥವಾ ನೀವು ನಿಮ್ಮ ಭಾಷೆ ಒಳಗೆ ಏನ್ ಬೇಕಾದ ಈ ಅರ್ಥ ಬರುವಂಗ ಬರೀರಿ. ಸರ್, ಟರ್ನ್ ಅಂತ ಬಂದದಲ್ಲ, ಟರ್ನ್ ಅಂದ್ರೆ ತಿರುಗಿಸುವುದಲ್ಲ, ಟರ್ನ್ ಅಂದ್ರೆ ತಿರುಗಿಸುದು. ನೋ, ಅದಕ್ಕೆ ಇಂಗ್ಲಿಷ್ನಾಗ ಯಾವಾಗಲೂ ಅರ್ಥ ಬರುವಾಗೆ ಬರುವಂತ. ಯಾಕಂತ ಹೇಳ್ತೀನಿ, ವರ್ಡ್ ಟು ವರ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮೀನಿಂಗ್ ಟು ಮೀನಿಂಗ್ ಬರಬೇಕು. ಇಟ್ ಹ್ಯಾಸ್ ಟರ್ನ್ ದ ಸೆಕ್ರೆಡ್ ಮ್ಯಾಟರ್ ಅಂದ್ರೆ ಏನಾಗದಂದ್ರೆ ಮದುವೆ ಎಂಬ ಪವಿತ್ರ ಬಂಧನವನ್ನ ವ್ಯಾಪಾರೀಕರಣಗೊಳಿಸಲಾಗಿದೆ ಅಂತ ನೀವು ಬರೆದ್ರಿ ಅಂದ್ರೆ ಅವರು ಏನ್ ಇಂಗ್ಲಿಷ್ನಾಗ ಹೇಳ್ಯಾರಲ್ಲ, ನೀವು ಅದನ್ನು ಕನ್ನಡ ಒಳಗ ಪರ್ಫೆಕ್ಟ್ ಹೇಳ್ದಂಗ. ನಂದು ವಾಕ್ಯ ಇದು, ಈ ಅರ್ಥ ಬರುವಂಗ ನೀವು 2 ಮಾಡ್ರಿ, 3 ಮಾಡ್ರಿ, 4 ಮಾಡ್ರಿ, ರೈಟ್? ಫೈನ್. ಒನ್ಸ್ ಅಗೇನ್ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್. The dowry system is bad in society.
ವರದಕ್ಷಿಣೆ ಎನ್ನುವುದು ಸಮಾಜದಲ್ಲಿ ಒಂದು ಕೆಟ್ಟ ಪಿಡುಗು, ಕೆಟ್ಟ ಸಂಪ್ರದಾಯ. ಈ ಮದುವೆ ಎಂಬ ಪವಿತ್ರ ಬಂಧನವನ್ನ ವ್ಯಾಪಾರೀಕರಣಗೊಳಿಸಲಾಗಿದೆ, ಅಥವಾ ಮದುವೆ ಎಂಬ ಪವಿತ್ರ ಬಂಧನವು ವ್ಯಾಪಾರಕ್ಕೆ ತಿರುಗಿದೆ ಅಂತ ನೀವು ಬರೆಯಕ್ ಹೋದ್ರಿ ಅಂತಂದ್ರೆ ಮೀನಿಂಗ್ ಬರಂಗಿಲ್ಲ. ಸೊ ವ್ಯಾಪಾರೀಕರಣಗೊಳಿಸಲಾಗಿದೆ ಅಥವಾ ವ್ಯಾಪಾರವಾಗಿ ಮುನ್ನುಗ್ಗುತ್ತಿದೆ ಏನಾರ ಒಂದು ಬರೀರಿ. ಅಲ್ಲಿ ನೋಡ್ರಿ, ಈ ಮುನ್ನುಗ್ಗುತ್ತಿದೆ ಅಂತ ಬರೆದ್ರಿ, ವ್ಯಾಪಾರೀಕರಣಗೊಳಿಸಲಾಗಿದೆ ಅಂತ ಏನಾರ ಹಂಗೆ ಇಂಗ್ಲಿಷ್ನಾಗ ಅದಾವನು ಇಲ್ಲ, ಅರ್ಥ ಬರಾಕತ್ತದಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ಫೈನ್. ಸೊ ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್, ಮೈ ಡಿಯರ್ ಫ್ರೆಂಡ್ಸ್. Now let's go to the second one. The bride is regarded as a marketable commodity. Bride ಅಂತಂದ್ರೆ ಏನು? What is the meaning of bride? ಕನ್ಯೆ. So ವಧು. Groom ಅಂದ್ರೆ ವರ, bride groom. So bride is regarded. ಇಲ್ಲಿ ರಿಗಾರ್ಡೆಡ್ ಅಂದ್ರೆ ಏನು ಅರ್ಥ? ತಿಳಿದುಕೊಳ್ಳಲಾಗಿದೆ ಅಂತ ಅರ್ಥ. ನೋಡಿ, ಇದನ್ನ ನೀವು ನಾಳೆ ತಿಳಿದುಕೊಳ್ಳಲಾಗಿದೆ ಅಥವಾ ಈ ರೀತಿ ಸೂಚಿಸಲಾಗಿದೆ ಅಂತ ಏನಾರ ಬಂದಾಗ ರಿಗಾರ್ಡೆಡ್ ಅನ್ನೋ ಶಬ್ದವನ್ನು ಬಳಸಬೇಕು. ಇಲ್ಲಿ ದ ಬ್ರೈಡ್ ಈಸ್ ರಿಗಾರ್ಡೆಡ್ ಅಂತಂದ್ರೆ ಅರ್ಥ ಏನು? ಈ ವಧುವನ್ನ ಏನಾಗ್ಯದಪ್ಪ ಅಂದ್ರ ವಸ್ತು ಅಂತ ಹೇಳಿ ತಿಳ್ಕೊಂಡು ವ್ಯಾಪಾರೀಕರಣ ಮಾಡಲಾಗಿದೆ ಅನ್ನೋ ಮೀನಿಂಗ್ ಇಲ್ಲಿ ಬರಬೇಕು. ಸೊ ಬ್ರೈಡ್ ಈಸ್ ರಿಗಾರ್ಡೆಡ್ ಆಸ್ ಅ ಮಾರ್ಕೆಟೇಬಲ್ ಕಮಾಡಿಟಿ. ವಧುವನ್ನು ವ್ಯಾಪಾರೀಕರಣಗೊಳಿಸಲಾಗಿದೆ ಅಥವಾ ಒಂದು ಮಾರುಕಟ್ಟೆಯ ಒಂದು ವಸ್ತು ಎಂದು ಬಿಂಬಿಸಲಾಗಿದೆ. ಎಸ್, ಬಿಂಬಿಸಲಾಗಿದೆ. ಪಾಯಿಂಟ್ ಮಾಡ್ಕೋಬೇಕು. ರಿಗಾರ್ಡೆಡ್ ಅಂದ್ರ ಬಿಂಬಿಸು. ಸೊ ನೀವು ಇದನ್ನ ಒಂದು ವೇಳೆ ಕನ್ನಡದಾಗ ಬಂದಿತ್ತಪ್ಪ, ನಾವು ಕನ್ನಡ ವರದಕ್ಷಿಣೆ ಪದ್ಧತಿ ಬಗ್ಗೆ ಮಾತಾಡಕತ್ತೀವಿ, ಪ್ಯಾರಾಗ್ರಾಫ್ ನೋಡಕತ್ತೀವಿ ಅಂತ ಅಂದಾಗ, ಸೊ ವಧುವನ್ನು ಮಾರುಕಟ್ಟೆಯ ವಸ್ತುವನ್ನಾಗಿ ಬಿಂಬಿಸಲಾಗಿದೆ ಅಂತ ಇತ್ತು ಅಂತಂದ್ರ the bride is regarded as a marketable commodity. ಇದು ಪ್ಯಾಸಿವ್ ವಾಯ್ಸ್ನಾಗ ತಗೊಂಡಾರ. ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಂದ್ರೆ ಆ ರೀತಿ ಮಾಡಲಾಗಿದೆ, ಬಿಂಬಿಸಲಾಗಿದೆ ಅಂತ ಏನ್ ಶಬ್ದ ಬಂತಲ್ಲ, ಫೈನ್. ಸೊ ವಧುವನ್ನು ಮಾರುಕಟ್ಟೆಯ ವಸ್ತುವನ್ನಾಗಿ ಬಿಂಬಿಸಲಾಗಿದೆ. ಬ್ರೈಡ್ಸ್ ಪೇರೆಂಟ್ಸ್ ಆರ್ ಆಫನ್ ಪುಟ್ ಅಂಡರ್ ಇನ್ಹ್ಯೂಮನ್ ಪ್ರೆಷರ್ ಫಾರ್ ಅ ಹ್ಯಾಂಡ್ಸಮ್ ಡೌರಿ. ಅರ್ಥ ಮಾಡ್ಕೊಂಡ್ಬಿಡ್ರಿ ಇದನ್ನ. ಏನಪ್ಪಾ ಅಂತಂದ್ರ ಅವ್ರಿಗೆ ಬಹಳಷ್ಟು ಏನದ ಅಂತಂದ್ರೆ ಒತ್ತಾಯ ಐತಿ, ಫೋರ್ಸ್ ಐತಿ. ಏನದ, ಯಾವ ತರ ಅದ? ಇನ್ ಹ್ಯೂಮನ್ ಪ್ರೆಷರ್ ಅಂದ್ರೆ ಅಮಾನವೀಯವಾದಂತಹ ಒಂದು ಒತ್ತಾಯ. ಎದಕ್ಕೈತಿ ಅಂದ್ರ ನೀವು ನಮಗೆ ವರದಕ್ಷಿಣೆ ಕೊಡಬೇಕು. ಹ್ಯಾಂಡ್ಸಮ್ ಡೌರಿ ಅಂತಂದ್ರೆ ಏನು? ಎಲ್ಲಾ ಬಂತದ್ರೊಳಗೆ. ಕಾರು, ಬಂಗ್ಲೆ, ವಾಷಿಂಗ್ ಮಷಿನ್, ಫ್ರಿಜ್ಜು, ರೊಕ್ಕ, ರೂಪಾಯಿ ಎಲ್ಲಾ ಬಂತು, ಬಹಳಷ್ಟು. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಕನ್ನಡ ಒಳಗೆ ನಾವು ಬೇಕಾದಂಗೆ ಬರಿತೀವಿ. ಏನು? ಬ್ರೈಡ್ ಪೇರೆಂಟ್ಸ್ ಆರ್ ಆಫನ್, ಮೇಲಿಂದ ಮೇಲೆ, ಪುಟ್ ಅಂಡರ್ ಇನ್ ಹ್ಯೂಮೇನ್. ನಾನು ನಿಮ್ಗೆ ಕನ್ನಡ ವರ್ಡ್ ಕೊಡ್ತೇನೆ. ಇನ್ ಹ್ಯೂಮೇನ್ ಪ್ರೆಷರ್ ಅಂದ್ರೆ ಅಮಾನವೀಯವಾದಂತಹ ಒಂದು ಅಂತ ಅರ್ಥ. ಅದಕ್ಕೆ ನೀವೇನು ಶಬ್ದ ಹುಡುಕಿ ಹೆಂಗೆ ಕನ್ನಡದೊಳಗೆ ವಾಕ್ಯ ನೀವು ಕರೆಕ್ಟ್ ಜೋಡಣೆ ಮಾಡ್ತೀರಿ, ಮಾಡ್ರಿ. ಯು ಹ್ಯಾವ್ ದಟ್ ಲಿಬರ್ಟಿ. ಮೀನಿಂಗ್ ಬಂದ್ರೆ ಸಾಕು, ರೈಟ್? ಸೊ ಬ್ರೈಡ್ಸ್ ಪೇರೆಂಟ್ಸ್, ವಧುವಿನ ತಂದೆ ತಾಯಿಗಳಿಗೆ ಏನಪ್ಪಾ ಅಂತಂದ್ರೆ ಅಮಾನವೀಯವಾಗಿ ವರದಕ್ಷಿಣೆಯನ್ನು ಕೊಡಲು ಒತ್ತಾಯಿಸಲಾಗುತ್ತದೆ. ನನ್ನ ವಾಕ್ಯ ಇದು. ನೀವು ಈ ಅರ್ಥ ಬರುವಂಗೆ ನೀವು ಬರೀರಿ. ಸೇಮ್ ಮೀನಿಂಗ್ ಬಂದ್ರೆ ಸಾಕು. ನೋಡಿ, ಇಲ್ಲಿ ನೀವು ಪ್ರತಿಯೊಂದಕ್ಕೂ ಮೀನಿಂಗ್ ಪ್ರೆಷರ್, ಇನ್ ಹ್ಯೂಮನ್, ಪುಟ್ ಅಂದ್ರೆ ಹಾಕು ಅಂತ ಆಯ್ತು. ನೀವು ಕನ್ನಡಕ ನಾಳೆ ಹಾಕು, ಪುಟ್ ಅಂದ್ರೆ ಹಾಕು. ಆ ಹಾಕು ಅನ್ನೋದು ಇಲ್ಲಿ ಬರವಲ್ತು, ನಮಗೆ ಬರಂಗೇ ಇಲ್ಲ. ಬಟ್ ಅರ್ಥ ಬರ್ತಾ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಸೊ ಒಂದೊಂದ್ಸಲ ನೋಡೋಣ. ಫೈನಲಿ, ದ ಬ್ರೈಡ್ ಈಸ್ ರಿಗಾರ್ಡೆಡ್ ಆಸ್ ಎ ಮಾರ್ಕೆಟೇಬಲ್ ಕಮಾಡಿಟಿ. ವಧು ಎಂಬುವಳನ್ನು ಅಥವಾ ವಧುವನ್ನು ಒಂದು ಮಾರುಕಟ್ಟೆಯ ವಸ್ತುವನ್ನಾಗಿ ಬಿಂಬಿಸಲಾಗುತ್ತಿದೆ. ಹಾಗೆಯೇ ವಧುವಿನ ತಂದೆ ತಾಯಿಗಳಿಗೆ ಅಮಾನವೀಯವಾದಂತಹ ಒತ್ತಾಯವನ್ನು ಹೇರಲಾಗುತ್ತಿದೆ. ಯಾವುದಕ್ಕೆ? ವರದಕ್ಷಿಣೆಯನ್ನ ಕೊಡಲು. ಸೊ ಅದನ್ನು ನೀವು ಜೋಡಣೆ ಮಾಡ್ರಿ. ಸೊ ವರದಕ್ಷಿಣೆಯನ್ನು ಕೊಡಲು ವಧುವಿನ ತಂದೆ ತಾಯಿಯರಿಗೆ ಅಮಾನವೀಯವಾಗಿ ಪೀಡಿಸಲಾಗುತ್ತಿದೆ. ಪ್ರೆಷರ್ ಅಂತಂದ್ರೆ ಒತ್ತಾಯ ಅಂತ ಬರ್ಬೇಕಂತೇನಿಲ್ಲ. ಅಮಾನವೀಯವಾಗಿ ಕಾಡಿಸಲಾಗುತ್ತಿದೆ, ಪೀಡಿಸಲಾಗುತ್ತಿದೆ, ಅವರ ಮೇಲೆ ಸಾಕಷ್ಟು ಒತ್ತಾಯವನ್ನು ಹೇರಲಾಗುತ್ತಿದೆ. ಸೇಮ್ ಮೀನಿಂಗ್ ಬಂತು. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಎಸ್, ಹಿಯರ್ ಇಟ್ ಈಸ್. ಇಲ್ಲಿ ನೋಡೋಣ. Sometimes they become destitute to give their daughters in marriage. In many cases, young brides are brutally tortured or pushed to commit suicide. ಬಹಳ ಅನ್ಯಾಯವಂತದ್ದು, ಏನು ಬಹಳ ಮನಸ್ಸಿಗೆ ನೋವಾಗುವಂಥದ್ದು, ಖೇದಕರ, ದುಃಖವಾಗುವಂಥದ್ದು. ಏನಪ್ಪಾ ಅಂದ್ರೆ ಸಮ್ಟೈಮ್ಸ್ ದೇ ಬಿಕಮ್ ಡೆಸ್ಟಿಟ್ಯೂಟ್. ನೋಡ್ರಿ, ಡೆಸ್ಟಿಟ್ಯೂಟ್ ಅಂತಾರ ನಮಗೆ ಕೊಡಲಿಕ್ಕೆ ಆಗದೇ ಇರುವಂತ ಒಂದು ಪರಿಸ್ಥಿತಿ, ನಿರ್ಗತಿಕ ಅಂತ ಅನ್ಬೋದು. ಇಲ್ಲಿ ಇದನ್ನ ಹೆಂಗೆ ನಾವು ಶಬ್ದ ಏನು ಅರ್ಥ ಇಲ್ಲೇ
ಸಮಟೈಮ್ಸ್ ದೇ ಅಂದ್ರೆ ಯಾರಿರ್ಲಿ ಪೇರೆಂಟ್ಸ್, ಪಾಲಕರು. ಸೊ ಸಮಟೈಮ್ಸ್ ದೇ ಬಿಕಮ್ ಡೆಸ್ಟಿಟ್ಯೂಟ್ ಟು ಗಿವ್ ದರ್ ಡಾಟರ್ಸ್ ಇನ್ ಮ್ಯಾರೇಜ್. ಕೆಲವು ಸಲ ಪಾಲಕರಿಗೆ ಏನಾಕತ್ತಪ್ಪ ಅಂದ್ರೆ ಮದುವೆ ಮಾಡಿ ಕೊಡುವುದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ನೋಡಿ, ಸಮಸ್ಯೆ ಅಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂತ ಇಲ್ಲ, ಪರಿಣಮಿಸು ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ವರ್ಡ್ ಇಲ್ಲ, ಬಟ್ ಹೇಳುವ ಅರ್ಥ ಬರ್ತಾ ಇದೆ. ಸೊ ಸಮಟೈಮ್ಸ್ ಹಲವಾರು ಬಾರಿ ಪಾಲಕರಿಗೆ ಮದುವೆ ಮಾಡಿಕೊಡುವುದು ದೊಡ್ಡ ತಲೆನೋವಾಗಿದೆ. ಯಾಕೆ ತಲೆನೋವಾಗೈತೆ ಅಂದ್ರೆ ವರದಕ್ಷಿಣೆ ಸಲುವಾಗಿ, ಬೇರೆ ಏನೂ ಅಲ್ಲ. ಪಾಪ ಮದುವೆ ಮಾಡೋದಂದ್ರೆ ತಂದೆ ತಾಯಿಯರಿಗೆ ದೊಡ್ಡ ಖುಷಿ, ಆದ್ರೆ ಈ ವರದಕ್ಷಿಣೆ ಬಿಡುವು ಇದೆಲ್ಲ ಅದರ ಸಲುವಾಗಿ ತಲೆನೋವಾಗಿದೆ ಅಂತ ತಗೋಬೇಕು ನಾವೆಲ್ಲ. ಸೊ ಹಲವಾರು ಬಾರಿ ಪಾಲಕರಿಗೆ ತಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಡುವುದು ದೊಡ್ಡ ತಲೆನೋವಾಗಿದೆ, ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ, ಅಥವಾ ಬಹಳಷ್ಟು ಪಾಲಕರು ಇದರಿಂದ ನಿರ್ಗತಿಕರಾಗಿದ್ದಾರೆ. ಇನ್ ಮೆನಿ ಕೇಸಸ್ ಯಂಗ್ ಬ್ರೈಡ್ಸ್ ಆರ್ ಬ್ರುಟಲಿ ಟಾರ್ಚರ್ಡ್. ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ಪ್ರಕರಣಗಳಲ್ಲಿ ಬ್ರೈಡ್ಸ್ ಆರ್ ಬ್ರುಟಲಿ ಟಾರ್ಚರ್ಡ್, ವಧುಗಳನ್ನು ಅತ್ಯಂತ ಹೀನಾಯವಾಗಿ ಚಿತ್ರಹಿಂಸೆ ನೀಡಲಾಗುತ್ತದೆ, ಅಥವಾ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಇದು ಅರ್ಥ. ಇದನ್ನ ನೀವು ಹೆಂಗ ಬರೀತೀರಿ ಬರೀರಿ. ಯು ಹ್ಯಾವ್ ಲಿಬರ್ಟಿ, ಯು ಹ್ಯಾವ್ ಫ್ರೀಡಮ್, ಯು ಹ್ಯಾವ್ ಆಲ್ ದ್ಯಾಟ್, ಸ್ವಾತಂತ್ರ್ಯ, ಗೋ ಹೆಡ್. ನಾ ಕನ್ನಡ ಹೇಳಿದೆ ನಿಮಗೆ, ನೀವು ನನಗಿಂತ ಕನ್ನಡದಲ್ಲಿ ಜಾಣರು, ನನಗದು ಗೊತ್ತು. ನೀವು ಎಷ್ಟು ಬ್ಯೂಟಿಫುಲ್ ಸೆಂಟೆನ್ಸ್ ಬರೀತಿರಲ್ಲ, ಕಮೆಂಟ್ ಮಾಡ್ರಿ. ಆಮೇಲೆ ನೋಡಿದ್ಮೇಲೆ ಕೆಳಗಡೆ ನೀವು ಒಂದು ಸ್ವಲ್ಪ ಬರೋ ಕಳಿಸ್ರಿ, ಬೇರೆಯವ್ರಿಗೂ ಅನುಕೂಲ ಆಗತ್ತೆ. ಫೈನ್, ಅದರಿಂದ ನಾನು ಕಲಿತೀನಿ, ಒಂದು ಒಳ್ಳೆ ಶಬ್ದ ನಿಮ್ಮಿಂದ ಹೊಸಾದ್ ನಾನು ಕಲಿತೀನಿ, ರೈಟ್? ಲಾಸ್ಟಿಗೆ ನೋಡ್ಬಿಡೋಣ ಒಂದ್ಸಲ ಇದನ್ನ. ಸಮಟೈಮ್ಸ್ ದೇ ಬಿಕಮ್ ಡೆಸ್ಟಿಟ್ಯೂಟ್. ಕೆಲವು ಸಲ ಪಾಲಕರು ಮದುವೆ ಮಾಡಿಕೊಡುವುದರಲ್ಲಿ ನಿರ್ಗತಿಕರಾಗುತ್ತಾರೆ, ಅಥವಾ ಮದುವೆ ಮಾಡಿಕೊಡುವುದು ಒಂದು ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಹಲವಾರು ಪ್ರಕರಣಗಳಲ್ಲಿ ವಧುಗಳನ್ನು ಹೀನಾಯವಾಗಿ ಚಿತ್ರಹಿಂಸೆ ನೀಡಲಾಗುತ್ತದೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ಎದುರಾಗುತ್ತದೆ, ಅಥವಾ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಯನ್ನ ತಂದು ಒಡ್ಡುತ್ತಾರೆ. ನಾ ಹೇಳಿದ್ನೆಲ್ಲ ಪಾಸ್ ಮಾಡಿ ಕೇಳಿ, ನಿಮ್ಮ ವಾಕ್ಯೊಳಗೆ ನೀವು ಬರೀರಿ. ದಟ್ಸ್ ಗುಡ್, ಯು ಆರ್ ವೆರಿ ನೈಸ್. ಐ ನೋ ಯು ವಿಲ್ ಡೆಫಿನೆಟ್ಲಿ ರೈಟ್. ಓಕೆ. To eliminate this social evil, a complete change in society's outlook is necessary. Women should be treated as equal partners to men. Simple sentence. ನೋಡಿ, ಇವೆಲ್ಲ ನೋಡ್ಕೊಂಡಾಗ ನಿಮಗೆ ಏನನ್ಬೇಕು, ಇಂಗ್ಲಿಷ್ ಇಷ್ಟು ಸರಳ ಅದೇನು, ಕನ್ನಡ ಹಂಗಿತ್ತಂದ್ರೆ ಇಂಗ್ಲಿಷ್ ಹಿಂಗೆ ಬರೀಬಹುದೇನು ಅಂತ ಅನ್ಕೊಂಡ್ಬಿಟ್ರೆ ಮುಗೀತು. ಟು ಎಲಿಮಿನೇಟ್ ದಿಸ್ ಸೋಷಿಯಲ್ ಈವಿಲ್, ಈ ಒಂದು ಸಾಮಾಜಿಕ ಪಿಡುಗನ್ನ ತೆಗೆದು ಹಾಕಲು. ಟು ಎಲಿಮಿನೇಟ್ ಅಂದ್ರ ತೆಗೆದು ಹಾಕಲು. ಸೋಷಿಯಲ್ ಈವಿಲ್ ಅಂತಂದ್ರ ಸಾಮಾಜಿಕ ಪಿಡುಗು ಅಥವಾ ಕೆಟ್ಟ ಒಂದು ಪದ್ಧತಿ. ಸೊ ಅಥವಾ ನೀವು ಇಲ್ಲಿ ಸೋಷಿಯಲ್, ಈ ವರದಕ್ಷಿಣೆ ಎಂಬ ಸಾಮಾಜಿಕ ಪಿಡುಗನ್ನು ಸಮಾಜದಿಂದ ತೆಗೆದು ಹಾಕಲು ಏನು ಬೇಕಾಗೈತಿ? ಅ ಕಂಪ್ಲೀಟ್ ಚೇಂಜ್ ಇನ್ ಸೊಸೈಟೀಸ್ ಔಟ್ಲುಕ್ ಈಸ್ ನೆಸೆಸರಿ. ಸಮಾಜದ ನೋಟ ಬದಲಾಗಬೇಕಿದೆ. ಇಷ್ಟೇ ನೋಡ್ರಿ ನಾ ಹೇಳೋದ ಅರ್ಥ. ನೀವು ಅದನ್ನು ಬರೀರಿ ನಿಮ್ಮ ವಾಕ್ಯ ಒಳಗ. ಸೊ ಈ ಒಂದು ಸಾಮಾಜಿಕ ಪಿಡುಗನ್ನು ತೆಗೆದುಹಾಕಲು ಸಮಾಜದ ನೋಟ ಬದಲಾಗಬೇಕಿದೆ. ಜನರ ಒಂದು ಬುದ್ಧಿಮಟ್ಟ ಬದಲಾವಣೆ ಆಗಬೇಕಿದೆ. ವಿಮೆನ್ ಶುಡ್ ಬಿ ಟ್ರೀಟೆಡ್ ಆಸ್ ಈಕ್ವಲ್ ಪಾರ್ಟ್ನರ್ಸ್ ಟು ಮೆನ್. ಸ್ತ್ರೀಯರಿಗೂ ಕೂಡ ಸಮಾನವಾಗಿ ಕಾಣಬೇಕಿದೆ. ಸ್ತ್ರೀಯರನ್ನು ಕೂಡ ಗೌರವಯುತವಾಗಿ ನಡೆಸಿಕೊಳ್ಳಬೇಕಿದೆ. ಸ್ತ್ರೀಯರನ್ನು ಕೂಡ ಪುರುಷರಂತೆ ಸಮಾನವಾಗಿ ಅವರಿಗೆ ಎಲ್ಲ ಹಕ್ಕುಗಳನ್ನು ನೀಡುವಂತಹ ಒಂದು ನೋಟವನ್ನು ನಾವು ಆ ಸಮಾಜದ ನೋಟ ಬದಲಾಗಬೇಕಿದೆ. ಇದೇ ಇದರ ಅರ್ಥ. ಆರಾಮ ಕುಂದಿರ್ರಿ. ಹೆಂಗ್ ನಾನಂತೂ ಅರ್ಥ ಹೇಳಿದೆ, ಇನ್ನೊಂದ್ಸಲ ನೋಡ್ಬಿಡ್ರಿ. ಸೊ ಸಮಾಜದಿಂದ ಈ ಸಾಮಾಜಿಕ ಪಿಡುಗನ್ನು ತೆಗೆದುಹಾಕಲು ಸಮಾಜದ ಒಂದು ನೋಟ ಬದಲಾಗಬೇಕಿದೆ, ಹಾಗೂ ಸ್ತ್ರೀಯರನ್ನು ಪುರುಷರಂತೆ ಸಮಾನವಾಗಿ ಗೌರವಯುತವಾಗಿ ಕಾಣುವಂಥ ಅವಶ್ಯಕತೆ ಇದೆ. ಸಿಂಪಲ್ ಸೆಂಟೆನ್ಸ್. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಬರೀರಿ, ಮಸ್ತ್ ಬರೀತೀರಿ, ನನಗಿಂತ ಮಸ್ತ್ ಬರೀತೀರಿ. ಐ ಆಮ್ ವೆರಿ ಶೂರ್, ಐ ಆಮ್ ವೆರಿ ಕಾನ್ಫಿಡೆಂಟ್. ಯಾಕಂದ್ರೆ ಕನ್ನಡ ಮಸ್ತ್. ಹೆಂಗಂದ್ರೆ ಸಚಿನ್ ತೆಂಡೂಲ್ಕರ್ಗೆ ಮುಂಬೈ ಒಳಗೆ ವಾಂಖೇಡೆ ಸ್ಟೇಡಿಯಂ ಸಿಕ್ಕಂಗ.
ವಾಂಖೇಡೆ ಸ್ಟೇಡಿಯಂ ಸಚಿನ್ ತೆಂಡೂಲ್ಕರ್ ಸಿಕ್ಕ್ರೆ ಹೆಂಗೆ ಫುಲ್ ಚೌಕ ಆ್ಯಂಡ್ ಚಕ್ಕ 6 and 4 ಹೌದಾ. ಸೊ ಆ ಏನು ಇಂಟ್ರೆಸ್ಟ್ ಇರ್ತದಲ್ಲ ಆಡುವಾಗ, ಹಂಗೆ ನೀವು ಇಂಗ್ಲೀಷ್ ಟು ಕನ್ನಡ ಮಾಡುವಾಗ ಅದೇ ಇಂಟ್ರೆಸ್ಟ್ ನಿಮಗೆ ಬರ್ತದೆ ಅನ್ನೋ ಗ್ಯಾರಂಟಿ ನನಗೈತಿ. ಮತ್ತೊಂದು ಇಂಗ್ಲೀಷ್ ಪ್ಯಾರಾಗ್ರಾಫು ಇನ್ನೊಂದು ಸೆಷನ್ ಒಳಗೆ ನೋಡೋಣ. ಅಲ್ಲಿ ತನಕ ಇದನ್ನು ಚಂದಂಗೆ ಹೇಳಿದ್ದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್.